सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು. ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ ಈ ತಿಂಗಳು. ನೋಡಿ, ಬುಧ ಗ್ರಹ ಯಾವಾಗ್ಲೂ ಅಷ್ಟೇ, ಅವನು ಯಾವ ಗ್ರಹದ ಜೊತೆಯಲ್ಲಿ ಸೇರ್ತಾನೋ ಆ ಗ್ರಹದಂತೆ ಫಲ ಕೊಡ್ತಾನೆ. ಯಾಕಂದ್ರೆ ಸ್ವತಂತ್ರ ಫಲವನ್ನ ಕೊಡೋದಿಲ್ಲ. ಅಕಸ್ಮಾತ್ ಯಾವ ಗ್ರಹದ ಜೊತೆನೂ ಇಲ್ಲ, ಅವ್ನು ಸಪರೇಟ್ ಸಿಂಗಲ್ ಆಗಿದ್ದಾನೆ ಅಂತ ಇಟ್ಕೊಳ್ಳಿ, ಯಾವ ಮನೇಲಿ ಇರ್ತಾನೆ ಆ ಮನೆಯ ಭಾವಾಧಿಪತಿಯ ಫಲವನ್ನ ಕೊಡ್ತಾನೆ. ಅಂದ್ರೆ ಮನೆ ಓನರ್. ಇವಾಗ ಸಿಂಹರಾಶಿಲಿದ್ರೆ ಸಿಂಹರಾಶ್ಯಾಧಿಪತಿ ಸೂರ್ಯ ಏನ್ ಫಲ ಕೊಡ್ಬೇಕಿತ್ತು ಅದನ್ನ ಬುಧ ಕೊಡ್ತಾನೆ. ಇವಾಗ ಏನಾಗಿದೆ ಅಂದ್ರೆ ಭಾಗ್ಯದಲ್ಲಿ ಬುಧ ಇದ್ದಾನೆ, ಆದ್ರೆ ಅವನಿರೋದು ಶನಿ ಮನೆಯಲ್ಲಿ. ಓಕೆ, ಶನಿಯ ಒಂದು ಮಿತ್ರತ್ವ ಇರೋದ್ರಿಂದ ಶುಭ ಫಲ ಕೊಡ್ತಾನೆ ಅನ್ಬೋದು. ಆದ್ರೆ ಆ ಬುಧನ ಜೊತೆಯಲ್ಲಿ ರಾಹು ಮತ್ತು ಮಂಗಳ, ಈ ಎರಡೂ ಗ್ರಹಗಳು ಇದ್ದಾರೆ. ಇಲ್ಲಿ ಏನ್ ತೋರಿಸುತ್ತೆ? ರಾಹು ಅನ್ನೋಂಥವನು ವಿಪರೀತವಾದ ಆಲೋಚನೆಗಳನ್ನ, ಅಂದ್ರೆ ನೀವ್ ಏನ್ ಥಿಂಕ್ ಮಾಡ್ತಿರೋ ಅದನ್ನ ಜಾಸ್ತಿ ಮಾಡ್ತಾನೆ. ಏನ್ ಯೋಚಿಸ್ತಿರೋ ಅದನ್ನ ಜಾಸ್ತಿ ಮಾಡೋದು ರಾಹುವಿನ ಕೆಲಸ. ಆದ್ರೆ ಏನ್ ಯೋಚಿಸ್ತೀರಾ ನೋಡಿ, ಬುಧನ್ ಜೊತೆನಲ್ಲಿ ಮಂಗಳ ಗ್ರಹ, ನಕಾರಾತ್ಮಕವಾದ ಆಲೋಚನೆಗಳು. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಮ ಆರೋಗ್ಯದ ಮೇಲೆ ವ್ಯತ್ಯಾಸಗಳು ಬರುವಷ್ಟು ನೀವು ನಕಾರಾತ್ಮಕವಾಗಿ ಯೋಚಿಸುವಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಅಂದ್ರೆ ನಿಮ್ ಜೀವನದಲ್ಲಿ ಏನೋ ತೊಂದರೆಗಳು ಆಗತ್ತೆ ಅಂತಲ್ಲ, ಯಾರಿಗೋ ಏನೋ ಆಗಿರತ್ತೆ, ಏನೋ ಪ್ರಾಬ್ಲಮ್ ಆಗಿರತ್ತೆ, ಅದನ್ನ ನೀವು ತುಂಬಾ ಮನಸ್ಸಿಗೆ ಹಚ್ಕೊಂಡು ತುಂಬಾ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ವಿಪರೀತವಾಗಿ ಭವಿಷ್ಯದ ಬಗ್ಗೆ ನೋಡಿ, ಭವಿಷ್ಯದ ಬಗ್ಗೆ ತುಂಬಾ ನೆಗೆಟಿವ್ ಆಲೋಚನೆಗಳನ್ನ ಮಾಡುವಂತದ್ದಾಗತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಯೋಚನೆ ಇದೆರಡರ ಕಡೆ ಜಾಸ್ತಿ ಗಮನ ಕೊಡಿ. ಯಾಕಂದ್ರೆ ನೀವು ಒಂದ್ಸಲ ನೀವು ಯೋಚನೆ ಮಾಡಕ್ ಶುರು ಮಾಡಿದ್ರೆ ನೆಗೆಟಿವ್ ಆಗಿ ಅಂತಂದ್ರೆ ಅದು ತುಂಬಾ ಡೀಪ್ ಆಗಿ ಹೋಗ್ತಾ 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 ಅದು ಕಂಪ್ಲೀಟ್ ನಿಮ್ಮ ಮನಸ್ಸನ್ನ ಆವರಿಸಿದ್ರೆ ಆ ಮನಸ್ಸಿನಿಂದ ನೀವು ಹೊರಗಡೆ ತೆಗಿಯಕ್ಕಾಗಲ್ಲ. ಇನ್ ಕೆಲವ್ರಿಗೆ ಏನಾಗತ್ತೆ, ಮನಸ್ಸಿನೊಳಗಡೆ ಆವರಿಸಿ ಅದು ಸುಪ್ತಾವಸ್ಥೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದೊಂಥರ ಸ್ಟೋರೇಜ್ ತರ, ನೀವು ಅಲ್ಲಿಂದ ಹೊರಗಡೆ ತೆಗೆಯೋದು ತುಂಬಾ ಕಷ್ಟ. ಇದರಿಂದಾನೇ ತುಂಬಾ ಜನ ಡಿಪ್ರೆಷನ್ ಅದು ಇದು ಅಂತ ಬಳಲುವಂಥದ್ದು, ಮಾನಸಿಕ ಖಿನ್ನತೆ ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ ಯಾವುದೋ ಕಾಲದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನ ಅದನ್ನ ಮರೆಯದೆ ಹಾಗೇ ಮರ್ತಿರೋ ತರ ಇರ್ತಾರೆ. ಬಟ್ ಅದನ್ನ ಮರ್ತಿರೋದಿಲ್ಲ, ಅದನ್ನ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಮುಚ್ಚಿಟ್ಕೊಂಡಿರ್ತಾರೆ. ಅದು ಅವಾಗ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಈ ತರದ್ ಎಷ್ಟೋ ಘಟನೆಗಳು ನಮ್ ಲೈಫ್ ಅಲ್ಲಿ ನಡೀತಾ ಇರುತ್ತೆ. ಅದನ್ನೆಲ್ಲ ನಾವು ಎಷ್ಟು ಅದುಮಿ ಇಟ್ಕೊಳ್ತಾ ಇರ್ತೀವೋ ಅಷ್ಟು ನಮ್ಮ ಮನಸ್ಸು ದುರ್ಬಲ ಆಗುತ್ತೆ. ಇದರಿಂದ ಮಾನಸಿಕ ಖಿನ್ನತೆಗಳು, ಡಿಪ್ರೆಷನ್ ಇದೆಲ್ಲ ಬರುತ್ತೆ. ಇದರಿಂದನೇ ಆರೋಗ್ಯ, ದೇಹದ ಆರೋಗ್ಯದ ಮೇಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಆಗ್ತಾ ಇದೆ. ಅದಕ್ಕೆ ಏನೇ ವಿಷಯ ಇದ್ರು ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಡುತ್ತೆ. ಹೆಂಗೆ ಕ್ಲಿಯರ್ ಮಾಡೋದು? ಕ್ಲಿಯರ್ ಮಾಡಕ್ ಆಗ್ತಿಲ್ಲ, ನನ್ನ ತಲೆಯಿಂದ ಯೋಚನೆ ತೆಗಿಯಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಯೋಚನೆಯನ್ನ ಬೇರೆ ಕಡೆಗೆ ತಿರುಗಿಸಿ ತಕ್ಷಣ. ಅಂದ್ರೆ ಲೇಟ್ ಮಾಡ್ಕೋಬಾರ್ದು. ಆ ತರದ್ದೇನೋ ಒಂದಷ್ಟು ಕೆಟ್ಟ ವಿಚಾರಗಳು ಅಥವಾ ಏನೋ ಬೇಸರದ ಸಂಗತಿಗಳು ಆಯ್ತು ಅಂದ್ರೆ ನಿಮ್ಮ ಮನಸ್ಸನ್ನ ಬೇರೆ ಕಡೆಗೆ ತಿರುಗಿಸಿ ಎಷ್ಟಾಗುತ್ತೋ ಅಷ್ಟು ಹತ್ಬಿಡಿ. ಕಣ್ಣೀರಿನ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ನೀವು ಬೇರೆ ಬೇರೆ ಒಂದು ಒಳ್ಳೆಯ ಅಭ್ಯಾಸಗಳಲ್ಲಿ ಶ್ಲೋಕಗಳನ್ನ ಹೇಳ್ಕೊಳ್ಳುವಂಥದ್ದು, ಇಂಥದ್ದು ಅಭ್ಯಾಸಗಳಲ್ಲಿ ನೀವು ಮುಂದುವರಿಸ್ತಾ ಹೋಗಿ. ದೇವಸ್ಥಾನಗಳಿಗೆ ಹೋಗುವಂಥದ್ದು ಇದು ಸ್ವಲ್ಪ ನಿಮ್ಮನ್ನ ಆ ಒಂದು ಯೋಚನೆಯಿಂದ ಹೊರಗಡೆ ತರುತ್ತೆ. ಈ ತಿಂಗಳಲ್ಲಿ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಪ್ರತಿದಿನ ತಪ್ಪದೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು. ಮಲಗೋಕ್ ಮುಂಚೆ ಮನಸ್ಸಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಅಥವಾ ಕೇಳಿಸ್ಕೊಂಡು ನೀವು ಮಲ್ಕೊಳ್ಳಿ. ಯಾಕಂದ್ರೆ ನಿದ್ರೆ ಮಾಡುವಾಗ ತುಂಬಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇದನ್ನ ನೀವೇನ್ ಕೇಳಿಸ್ಕೊಂಡು ಮಲಗಿರ್ತೀರ, ಈ ಶ್ಲೋಕಗಳೇ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ, ಬೇರೆ ಯೋಚನೆಗಳು ಬರಲ್ಲ. ಅದೇನ್ ಮಾಡುತ್ತೆ ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ಈ ಶ್ಲೋಕಗಳ ಒಂದು ಕೇಳಿಸ್ಕೊಂಡಿರ್ತಿರಲ್ಲ ಸೌಂಡ್ ಇದೆಯಲ್ಲ, ಶಬ್ದಕ್ಕೆ ಅಂತ ಶಕ್ತಿ ಇದೆ, ಅದು ಫೈಟ್ ಮಾಡಿ
ಅದನ್ನ ಕ್ಲಿಯರ್ ಮಾಡ್ತಾರೆ. ಆಯ್ತಾ, ಇದು ಮೇನ್. ಯಾಕಂದ್ರೆ ಮನಃಶಾಂತಿ ತುಂಬಾ ಇಂಪಾರ್ಟೆಂಟ್, ಇದು ಮೇನ್. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ಹೇಗಿದೆ ಅಂತ ನೋಡೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಳ್ಳೆ ಅಭಿವೃದ್ಧಿ ಇದೆ. ಕೆಲಸವು ತುಂಬಾ ಫಾಸ್ಟ್ ಆಗುತ್ತೆ. ಏನು ತೊಂದರೆಗಳಿರೋದಿಲ್ಲ ನಿಮ್ ಕೆಲಸದಲ್ಲಿ. ಟೆನ್ಷನ್ ತಗೊಂಡೇ ಮಾಡ್ತಿರೋ, ಅದೇನು ಈಸಿಯಾಗಿ ಮಾಡಲ್ಲ. ಆಗುತ್ತೋ ಇಲ್ವೋ ಅನ್ಕೊಂಡು ಟೆನ್ಷನ್ ಅಲ್ಲಿ ಮಾಡ್ತೀರಾ. ಬಟ್ ಎಲ್ಲ ತುಂಬಾ ಚೆನ್ನಾಗಿ ಕೆಲಸಗಳಾಗತ್ತೆ. ಯಾಕಂದ್ರೆ ದಶಮದಲ್ಲಿ ಶನಿ ಮತ್ತು ಶುಕ್ರ ಇರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ. ಸ್ವಂತ ಉದ್ಯೋಗ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಈ ತಿಂಗಳು. ಹಾಗೆ 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಅದು ಕೂಡ ನಿಮ್ಗೆ ಟೆನ್ಷನ್ ಶುರುವಾಗುತ್ತೆ. ಏನಾಗುತ್ತೋ ಏನೋ, ನನ್ಗೆ ಈ ಕೆಲಸ ಮುಂದುವರ್ಸಕ್ ಆಗುತ್ತೋ ಇಲ್ವೋ, ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ನಾನು ಕೆಲಸ ಹೋಗ್ಬಿಡುತ್ತೇನೋ, ಮುಂದೆ ಇನ್ನೇನೋ ಆಗೋದ್ರ ಬಗ್ಗೆ ಇವಾಗ್ಲಿಂದಾನೇ ತಲೆ ಕೆಡಿಸ್ಕೊಳ್ತೀರಾ. ಅದೆಲ್ಲ ಏನು ಯೋಚನೆ ಮಾಡ್ಬೇಡಿ. ಏನಾಗುತ್ತೋ ಆಗ್ಲಿ, ಪರಮಾತ್ಮ ನನ್ನ ಜೊತೆಲಿದ್ದಾನೆ. ಇದನ್ನ ಬಲವಾಗಿ ನಂಬಿ, ಎಷ್ಟು ಪ್ರಬಲವಾಗಿ ನಂಬ್ತಿರೋ ಅಷ್ಟು ಅದು ನಿಮಗೆ ನಿಜಾನೇ ಆಗುತ್ತೆ. ನೀವು ದೇವರನ್ನ ನಂಬಿ ಏನೇ ಮಾಡಿ, ದೇವ್ರು ಮೋಸ ಮಾಡಲ್ಲ. ಜನನ್ನ ನಂಬಿ ನಾವು ಮೋಸ ಹೋಗ್ಬೋದು, ಆದ್ರೆ ದೇವರನ್ನ ನಂಬಿದವರು ಯಾವತ್ತೂ ಮೋಸಕ್ಕೆ ಒಳಗಾಗೋದಿಲ್ಲ. ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಜಗನ್ಮಾತೆ ಇದರಲ್ಲಿ ಸಕ್ಸಸ್ ಮಾಡೋ ಜವಾಬ್ದಾರಿ ನಿಂದು, ನಾನು ನಿನ್ನ ನಂಬಿದ್ದೀನಿ, ನೀವು ಮಾಡಿ ನಿಮ್ ಕೆಲ್ಸನ. ಜವಾಬ್ದಾರಿನ ಕೊಟ್ಮೇಲೆ ಪರಮಾತ್ಮ ಆ ಮಾತಿಗೆ ತಪ್ತಾನ? ಯೋಚನೆ ಮಾಡಿ ಒಂದ್ಸಲ. ಆದ್ರೆ ಏನಾಗಿದೆ, ನಮ್ಮಲ್ಲಿ ಜನಗಳಿಗೆ ದೇವ್ರ ಮೇಲೂ ಕೂಡ ಕಂಪ್ಲೀಟ್ ವಿಶ್ವಾಸ ಇಲ್ಲ. ಒಂದ್ಸಲ ಅನ್ಸುತ್ತೆ, ದೇವ್ರಿದಾನ, ಒಂದೊಂದ್ಸಲ ಅಪ್ಪ ದೇವ್ರೇ ಕಾಪಾಡ್ದಿಲ್ಲಪ್ಪ. ಈ ತರ ಇದು ಮಾಡಬಾರ್ದು. ನೀವೆಷ್ಟು ನಂಬ್ತಿರೋ ಅಷ್ಟು ನಿಮ್ಗೆ, ಆ ನಂಬಿಕೆ ದೃಢವಾಗಿದ್ರೆ ಮಾತ್ರ ನಿಮ್ಗೆ ಫಲ. ಹಾಗಾಗಿ ಟೆನ್ಷನ್ ತಗೋಬೇಡಿ, ಆರಾಮಾಗಿ ನಿಮ್ ಕೆಲಸಗಳು ಮಾಡಿ. ಬದಲಾವಣೆಗಳಾಗುತ್ತೆ ನಿಮ್ಮ ಉದ್ಯೋಗದಲ್ಲಿ, ಆದ್ರೆ ನಿಮ್ಮ ಉದ್ಯೋಗದಲ್ಲಿ ಅದು ಏನೂ ಎಫೆಕ್ಟ್ ಆಗಲ್ಲ, ನಿಮ್ಗೆ ತೊಂದರೆ ಏನೂ ಆಗಲ್ಲ, ನೀವು ಧೈರ್ಯವಾಗಿರ್ಬೋದು. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಸೂರ್ಯ ಗ್ರಹ ತೃತೀಯಾಧಿಪತಿಯಾಗಿ 14ನೇ ತಾರೀಕುವರೆಗೂ 9ನೇ ಮನೇಲಿ ಇರ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಭಯ ಆತಂಕ ಇರುತ್ತೆ. 15ನೇ ತಾರೀಕಿಗೆ ದಶಮಕ್ಕೆ ಹೋದ್ಮೇಲೆ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಕೆಲಸದ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಇನ್ನು ನಿಮ್ಗೆ ಸೂರ್ಯನು 9ನೇ ಮನೆಯಲ್ಲಿ, ಕುಜ, ರಾಹು, ಬುಧ, ಸೂರ್ಯ 4 ಗ್ರಹಗಳು 14ನೇ ತಾರೀಕು 9ನೇ ಮನೆಯಲ್ಲಿ ಇರೋವರೆಗೂ ಏನಾಗತ್ತೆ ಅಂದ್ರೆ, ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಗೆ ಆಗದೆ ಇರೋರು, ನಿಮ್ಮ ಹಿತಶತ್ರುಗಳು ಯಾರೋ ಇರ್ತಾರೋ, ಏನೋ ಸ್ವಲ್ಪ ಕುತಂತ್ರಗಳು ಮಾಡುವಂಥದ್ದು, ನಿಮ್ಮ ಮನಸ್ಸಿಗೆ ತುಂಬಾ ಬೇಸರವನ್ನು ಉಂಟು ಮಾಡೋದು, ನಿಮ್ ಪಾಡಿಗೆ ನೀವಿದ್ರು ಕೂಡ ಏನೋ ಕೆಣಕುವಂಥದ್ದು, ಡಿಸ್ಟರ್ಬ್ ಮಾಡೋದು, ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ. ತಾಳ್ಮೆಯಿಂದ ಇದ್ಬಿಡಿ, ಸಮಾಧಾನದಿಂದ ಇದ್ಬಿಡಿ, ನೀವು ರಿಯಾಕ್ಟೇ ಮಾಡಬೇಡಿ. ಆ ಕಡೆಯಿಂದ ಅವ್ರು ಏನ್ ಮಾಡಿದ್ರು ನೀವು ಈ ಕಡೆಯಿಂದ ರಿಯಾಕ್ಷನ್ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ಕೊಳ್ತಾರೆ, ಸುಮ್ನೆ ಇದ್ಬಿಡಿ. 15ನೇ ತಾರೀಕಿಗೆ ಸೂರ್ಯ ದಶಮಕ್ಕೆ ಹೋದಾಗ ಈ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಅಂದ್ರೆ ಕಂಪ್ಲೀಟ್ ಈ ಪ್ರಾಬ್ಲಮ್ ನಿಲ್ಲತ್ತೆ ಅಂತಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಆಯ್ತಾ. ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ ನಿಮ್ಗೆ ವ್ಯಾಧಿಪತಿ ಕೂಡ ಆಗಿ ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಈ ತಿಂಗಳ ವಿಶೇಷ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಥವಾ ಉದ್ಯೋಗಕ್ಕೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ತಿಂಗಳಿನಲ್ಲಿ ಅಂತಹ ಅವಕಾಶ, ನಮಗೆ ಹೋಗಕ್ಕೇನೋ ಸಮಸ್ಯೆ ಆಗ್ತಾ ಇದೆ, ಅವಕಾಶಗಳು ಸಿಗ್ತಾ ಇಲ್ಲ, ಇನ್ನೇನು ಅವಕಾಶ ಕೈಗೆ ಬಂತು ಅನ್ನೋ ಟೈಮಲ್ಲಿ ಕೈ ತಪ್ಪಿ ಹೋಗ್ತಾ ಇದೆ ಅನ್ನುವಂಥವ್ರಿಗೆ ಅವಕಾಶ ಮತ್ತೆ ಸಿಗುತ್ತೆ. ಈ ತಿಂಗಳಲ್ಲಿ ವಿದೇಶಕ್ಕೆ ಹೋಗುವಂತ ಅನುಕೂಲ ಖಂಡಿತ ಆಗುತ್ತೆ. ಇನ್ನು ನಿಮಗೆ ಲಾಭಾಧಿಪತಿಯಾದಂತಹ ಕುಜಗ್ರಹ 9ನೇ ಮನೆಯಲ್ಲಿ ಇರೋದ್ರಿಂದ ಏನಾದ್ರೂ ಸೈಟ್, ಮನೆ, ಭೂಮಿ, ವಾಹನ ಈ ತರದ್ದೇನಾದ್ರೂ ಮಾರಾಟ ಮಾಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಒಳ್ಳೆ ಟೈಮು. ನಿಮ್ಗೆ ಒಳ್ಳೆ ಬೆಲೆಯಲ್ಲಿ ಅದು ಸೇಲ್ ಆಗುತ್ತೆ. ಯಾಕಂದ್ರೆ 4ನೇ ಮನೆ ಅಧಿಪತಿ ಬುಧ ಗ್ರಹ ರಾಹು ಜೊತೆ ಇದ್ದಾನೆ. ರಾಹು ಅಂತಂದ್ರೆ ಒಂದನ್ನ, ಅಂದ್ರೆ ಏನಾದ್ರೂ ಸೇಲ್ ಮಾಡೋದಕ್ಕೆಲ್ಲ ರಾಹು ಕೇತುಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಕುಜ ಭೂಮಿ ಪುತ್ರನಾಗಿರೋದ್ರಿಂದ ಈ ಭೂಮಿ ವಿಷಯದಲ್ಲಿ ಏನಾದ್ರೂ ನಿಮ್ದು ಈ ತರದ ಕೆಲಸಗಳಾಗ್ಬೇಕು ಅಂತಂದ್ರೆ ಅದು ನಿಮ್ಗೆ ಅನುಕೂಲ ಆಗತ್ತೆ. ಅಷ್ಟಮಾಧಿಪತಿ ಭಾಗ್ಯಾಧಿಪತಿಯಾದಂತಹ ಶನಿಯ ಜೊತೆಯಲ್ಲಿ ಶುಕ್ರ ದಶಮದಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಆಧ್ಯಾತ್ಮಿಕವಾಗಿಯೂ ಕೂಡ ಕೆಲವೊಂದಷ್ಟು ಸಾಧನೆಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ ಈ ತಿಂಗಳು. ಹಾಗೆ ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೂರದ ದೇವಸ್ಥಾನಗಳು, ಹತ್ತಿರದ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮನಸ್ಸಿನಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಇದರಿಂದ ಸಿಗುತ್ತೆ ನಿಮ್ಗೆ. ಹಾಗೆ ದಶಮದಲ್ಲಿರುವಂತಹ ಶನಿ ಶುಕ್ರರಿಂದ ಬರೀ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲಸ ಅಲ್ಲ, ನಿಮ್ದು ಕೆಲವೊಂದಷ್ಟು ಜವಾಬ್ದಾರಿಗಳಿರುತ್ತೆ.
ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕೆಲವು ನಿರ್ಧಾರಗಳು ತಗೋಬೇಕು. ನಿಮ್ಮ ಮಕ್ಕಳ ಜೀವನದ ಕುರಿತಾಗಿ, ಈಗ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈ ಎಜುಕೇಶನ್ ಅಲ್ಲಿ ಈ ಕೋರ್ಸ್ ಮಾಡಿಸೋದು, ಆ ಕಾಲೇಜಿಗೆ ಸೇರ್ಸೋದು, ಈ ಕಾಲೇಜಿಗೆ ಸೇರ್ಸೋದು ಅಂತ ಒಂದಷ್ಟು ಗೊಂದಲಗಳಿರುತ್ತೆ. ಆ ಗೊಂದಲಗಳೆಲ್ಲ ನಿವಾರಣೆಯಾಗಿ ಏನೋ ಒಂದು ನಿರ್ಧಾರವನ್ನ ಈ ತಿಂಗಳಲ್ಲಿ ತಗೊಳ್ತೀರಾ. ಬಟ್ ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪೂರಕವಾಗೇ ಇರುತ್ತೆ. ಯಾಕಂದ್ರೆ ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನಲ್ವಾ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಏನು ಒಳ್ಳೇದು ಅದೇ ನಿರ್ಧಾರವನ್ನ ನೀವು ಈ ತಿಂಗಳಲ್ಲಿ ತಗೊಳ್ತೀರಾ. ಹಾಗಾಗಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. 15ನೇ ತಾರೀಕಿಗೆ ಸೂರ್ಯ ಗ್ರಹ ದಶಮಕ್ಕೆ ಬರ್ತಾನೆ. ನೋಡಿ, ದಶಮದಲ್ಲಿದ್ದಾಗ ಸೂರ್ಯ ದಿಗ್ಬಲ, ಆದ್ರೆ ಶನಿ ಸೂರ್ಯ ಒಂದೇ ಮನೇಲಿ ಇರ್ತಾರೆ. ಇದು ನಿಮ್ಮ ಪಿತೃಸ್ಥಾನಾಧಿಪತಿ ಶನಿ ಗ್ರಹ. ಇವನು ಸೂರ್ಯನೊಟ್ಟಿಗೆ ಸೇರಿದಾಗ ಏನಾಗುತ್ತೆ, ನಿಮ್ಮ ತಂದೆಯ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು. ಈ ತಿಂಗಳಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು, ನಿಮ್ಮ ತಂದೆಗೆ ಏನೋ ಸಡನ್ ಆಗಿ ಸಮಸ್ಯೆಗಳಾಗಬಹುದು, ತಂದೆ ವಿಷಯದಲ್ಲಿ ನಿಮಗೆ ಏನೋ ದುಃಖ ಆಗಬಹುದು. ಪಿತೃಸ್ಥಾನ ಪೀಡಿತವಾಗಿದೆ, ಪಿತೃಸ್ಥಾನಾಧಿಪತಿ ಕೂಡ ಪೀಡಿತನಾಗ್ತಾನೆ. ಸಡನ್ ಆಗಿ ಹುಷಾರ್ ತಪ್ಪಿದ್ರು, ಸಡನ್ ಆಗಿ ಹಿಡಿದು ಬಿದ್ರು, ವಯಸ್ಸಾದವರಾಗಿದ್ರೆ ಬಹಳ ಹುಷಾರಾಗಿ ನೋಡ್ಕೊಳ್ಳಿ. ಕಾಲ್ ಜಾರಿ ಬಿದ್ರು, ಕಾಲಿಗೇನೋ ಪೆಟ್ಟಾಯ್ತು ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಆಯ್ತು, ಕೇರ್ಲೆಸ್ ಮಾಡಬೇಡಿ. ಸಣ್ಣ ಮಟ್ಟದಲ್ಲಿ ಸಮಸ್ಯೆ ಬಂತು ಅಂದ ತಕ್ಷಣ ಚಿಕಿತ್ಸೆ ಕೊಡಿಸಿ. ತಂದೆಯ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಇರುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿ, ನೋಡಿ ನಾನು ಅವಾಗ್ಲೇ ಹೇಳಿದ್ದು, ನೀವು ತಗೊಂಡಂತ ಆಸ್ತಿಯನ್ನ ಸೇಲ್ ಮಾಡ್ಬೋದಾ ಅಂದ್ರೆ ಅದಕ್ಕೆ ಒಳ್ಳೆ ಟೈಮ್. ಆದ್ರೆ ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿ ಏನಾದ್ರೂ ಸಮಸ್ಯೆಗಳು, ವ್ಯಾಜ್ಯಗಳು ಪ್ರಾರಂಭ ಆಗ್ಬಹುದು, ಏನೋ ಗಲಾಟೆ ಶುರುವಾಗಬಹುದು, ಏನೋ ಸಮಸ್ಯೆ ಶುರುವಾಗಬಹುದು, ಆಗತ್ತೆ. ಶತ್ರುಗಳ ಒಂದು ಬಾಧೆ, ಕುಟುಂಬದವರೇ ಶತ್ರುಗಳಾಗಿ, ಈಗ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಜಾಸ್ತಿ ತೊಂದರೆಗಳು ಮಾಡೋದು ಯಾರೋ ನಿಮ್ಮ ಒಡಹುಟ್ಟಿದವರೇ ಆಗಿರ್ತಾರೆ ಯೂಶಲ್ ಆಗಿ, ಅಥವಾ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳುಗಳು, ಅವರುಗಳು, ಈ ತರದ್ದೇನೋ ಒಂದಿಷ್ಟು ಸಮಸ್ಯೆಗಳಾಗತ್ತೆ. ಎಲ್ಲದನ್ನ ತಾಳ್ಮೆಯಿಂದ ನಿಭಾಯಿಸಿ. ಆದ್ರೆ ಏನು ನಿರ್ಧಾರಗಳನ್ನ ಈ ತಿಂಗಳಲ್ಲಿ ತಗೋಬೇಡಿ. ನೀವೆಲ್ಲದಕ್ಕೆ ಏನ್ ಹೇಳಿ, ಸ್ವಲ್ಪ ದಿನ ಟೈಮ್ ಕೊಡಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ದಿನ ಟೈಮ್ ಕೊಡಿ, ಇದ್ರ ಬಗ್ಗೆ ವಿಚಾರ ಮಾಡೋದಕ್ಕೆ ಅಥವಾ ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಒಂದೇ ತಿಂಗಳು ಟೈಮ್ ಕೊಡಿ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಇನ್ನು 1 ತಿಂಗಳು 2 ತಿಂಗಳು ಆದ್ಮೇಲೆ ಸ್ವಲ್ಪ ಗ್ರಹಗಳು ಚೇಂಜ್ ಆಗಿರ್ತಾರೆ. ಆಗ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕುತ್ತೆ, ಏನ್ ನಿರ್ಧಾರ ತಗೋಬೇಕು ನಾನು, ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ. ಅಟ್ಲೀಸ್ಟ್ ಈ ಕುಜ ರಾಹುವಿನಿಂದ ಬೇರ್ಪಡ್ಬೇಕು, ಬುಧ ಕೂಡ ನಿಮಗೆ ಲಾಭಕ್ಕೆ ಬರಬೇಕು, ಮೀನಾನು ಅಲ್ಲ ಮೇಷರಾಶಿಗೆ ಬರಬೇಕು. ಸೊ ಇನ್ನೊಂದು 2 ತಿಂಗಳು ಟೈಮ್ ತಗೊಂಡು ಇದ್ರ ಬಗ್ಗೆ ಈಗ ತಟಸ್ಥವಾಗುವುದು ಒಳ್ಳೇದು. ಇದಿಷ್ಟು ಈ ತಿಂಗಳ ನಿಮ್ಮ ಒಂದು ಮಾಸ ಭವಿಷ್ಯ ಹೀಗಿದೆ. ಕೆಲವು ಶುಭನೂ ಇದೆ, ಕೆಲವು ಅಶುಭನೂ ಇದೆ. ಒಂದ್ ಸ್ವಲ್ಪ ಟೆನ್ಷನ್ಗಳು ಇದ್ದೇ ಇರುತ್ತೆ, ಶತ್ರುಗಳ ಕಾಟ ಬೇರೆ. ಇದೆಲ್ಲದರ ಜೊತೆಗೆ ನಿಮ್ ಕೆಲ್ಸಗಳು ಚೆನ್ನಾಗಾಗುತ್ತೆ, ಹಣಕಾಸಿನ ಅನುಕೂಲ ಆಗುತ್ತೆ, ವಿದೇಶಕ್ಕೆ ಹೋಗೋ ಅವಕಾಶ ಸಿಗುತ್ತೆ. ನೋಡಿ, ಒಂದಷ್ಟು ಶುಭ ಫಲಗಳು ಹೇಳಿದ್ದೀನಿ, ಆದ್ರೆ ಅಶುಭ ಫಲಗಳಿಗೆ ಪರಿಹಾರ ಏನ್ ಮಾಡ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಪ್ರತಿದಿನ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಹಾಗೆ ಈ ತಿಂಗಳಿನಲ್ಲಿ ಪ್ರತಿ ಬುಧವಾರ ತಪ್ಪದೆ ಹೆಸರು ಕಾಳು ಮತ್ತು ಎಳ್ಳು, ಇದು 2 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ. ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ. ದುರ್ಗಾ ಅಷ್ಟೋತ್ತರವನ್ನ ಪ್ರತಿನಿತ್ಯ ಪಠಣ ಮಾಡಿ. ಇಷ್ಟು ಪರಿಹಾರವನ್ನ ನೀವು ಮಾಡ್ಕೊಳ್ತಾ ಹೋಗಿ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಕೂಡ ಧೈರ್ಯವಾಗಿ ಎದುರಿಸ್ತೀರಾ. ಹಾಗೆ ಸಮಸ್ಯೆಗಳು ಬೇಗ ನಿವಾರಣೆ ಆಗುತ್ತೆ. ಎಲ್ಲರಿಗೂ ಶುಭವಾಗಲಿ.